ಗಮನಿಸ್ಕೊಳ್ಳಿ, ಈ ಶರೀರದ ಭ್ರುಕುಟಿಯ ಮಧ್ಯಭಾಗದಲ್ಲಿ ಒಂದು ಚೈತನ್ಯ ಶಕ್ತಿ ಆತ್ಮ ಇದೆ. ಆ ಚೈತನ್ಯ ಶಕ್ತಿ ಆತ್ಮದಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ಸಂಸ್ಕಾರ ಇದೆ. ಆ ಚೈತನ್ಯ ಶಕ್ತಿನೇ ನಾನು ಆತ್ಮ, ನೀವು ಕೂಡ ಆತ್ಮಗಳು. ಗಮನಿಸ್ಕೊಳ್ಳಿ, ಪ್ರತಿಯೊಬ್ಬರ ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ಶಕ್ತಿಯೇ ಆತ್ಮನನ್ನ. ಪಂಚೇಂದ್ರಿಯಗಳನ್ನು ನಡೆಸ್ತಕ್ಕಂಥ ಸಂಚಾಲನ ಶಕ್ತಿ ಆತ್ಮನ. ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಗೆ ಮಾಲೀಕ ನಾನು ಆತ್ಮ. ಈ ಆತ್ಮಗಳ ತಂದೆ ನಾನು ಸೂರ್ಯ ಪರಮಾತ್ಮ ಇದ್ದಾರೆ. ಆ ಪರಮಾತ್ಮನ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಮನಸ್ಸನ್ನ, ಬುದ್ಧಿಯನ್ನ ಜೋಡಿಸೋಣ. ಇದೇನೇ ಯೋಗ. ಹೇಗೆ ಶರೀರದ ತಂದೆಯನ್ನು ನಾವು ಮನೆಯಲ್ಲಿ ನೋಡ್ತೀವಿ, ನೆನಪು ಮಾಡ್ತೀವಿ, ಅದೇ ರೀತಿ ಆತ್ಮದ ತಂದೆಯಾಗಿರೋ ಸರ್ವಶಕ್ತಿವಂತ ಪರಮಾತ್ಮನನ್ನ ನೆನಪು ಮಾಡ್ತಕ್ಕಂಥ ಒಂದು ಅಭ್ಯಾಸ, ಅದನ್ನೇ ಯೋಗ ಅಂತ ಹೇಳ್ತೀವಿ. ಒಂದು ಶರೀರಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ, ಆರೋಗ್ಯವನ್ನು ಕೊಡ್ತಕ್ಕಂಥ ಯೋಗ, ಮತ್ತೊಂದು ಅಂತರಾತ್ಮಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಯೋಗ. ಆ ಯೋಗವನ್ನು ಈಗ ನಾವೆಲ್ಲರೂ ಅಭ್ಯಾಸ ಮಾಡೋಣ. ಮೊದಲಿಗೆ ಓಂಕಾರ ಧ್ವನಿಯನ್ನು ಮಾಡೋಣ. ಎಲ್ಲರೂ ಒಟ್ಟಿಗೆ ನನ್ನ ಜೊತೆಯಲ್ಲಿ ಓಂಕಾರ ಮಾಡ್ತೀರ. ದೀರ್ಘವಾಗಿ ಉಸಿರಾಟವನ್ನು ಒಳಗಡೆಗೆ ತೆಗೆದುಕೊಳ್ಳಿ. ನಿಧಾನಕ್ಕೆ ಉಸಿರು ಬಿಡ್ತಾ ಓಂಕಾರ ಧ್ವನಿಯನ್ನು ಮಾಡಿ 3 ಸಲ. ನಾನು ಚೈತನ್ಯ ಶಕ್ತಿಯ ಆತ್ಮ ಇದ್ದೇನೆ. ಈ ಶರೀರಕ್ಕೆ ನಾನು ಆತ್ಮ ಚಾಲಕ ಆಗಿದ್ದೇನೆ. ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಂದ ಕೂಡಿದ್ದೇನೆ. ಪಂಚೇಂದ್ರಿಯಗಳನ್ನು ನಡೆಸ್ತಕ್ಕಂಥ ಚೈತನ್ಯ ಶಕ್ತಿ ಆತ್ಮ. ನಾನು ಶರೀರವನ್ನು ಹಿಂದೆ ಮಾಡುತ್ತೇನೆ. ಮನಸ್ಸು ಮತ್ತು ಬುದ್ಧಿಯ ಮುಖಾಂತರ ಈ ಶರೀರದಿಂದ ಹೊರಗಡೆ ಬಂದು ನನ್ನ ನಿಜವಾದ ಮನೆಯಾಗಿರುವ ಶಾಂತಿಯ ಲೋಕಕ್ಕೆ ಹಾರ್ತಾ ಇದ್ದೇನೆ.